ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ವೀಡಿಯೋ ಕೂಡ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆನೇ. ಅಂದರೆ ಇವಾಗ ಆಲ್ರೆಡಿ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಇವತ್ತು ಬಂದು ಟ್ಯೂಸ್ಡೇ, ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಆ್ಯಂಡ್ ನೆನ್ನೆದು ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ, ನಿನ್ನೆ ಮೈಕಲ್ ಅವ್ರು ಮತ್ತೆ ರಿಟರ್ನ್ ಬಂದರು. ಡಬಲ್ ಎಲಿಮಿನೇಷನ್ ಇರಲಿಲ್ಲ, ಜಸ್ಟ್ ಒಬ್ಬರೇ ಎಲಿಮಿನೇಟ್ ಆಗಿರೋದು, ಅವಿನಾಶ್ ಮಾತ್ರ. ಮೈಕಲ್ ಅವ್ರು ಮತ್ತೆ ರಿಟರ್ನ್ ಬಂದರು. ಅಂದರೆ ನಿನ್ನೆ ಎಪಿಸೋಡಲ್ಲಿ ನಮಗೆ ತೋರಿಸಿದ್ರು, ಎಲ್ಲೂ ಕೂಡ ಕ್ಲೂ ಕೂಡ ಇರಲಿಲ್ಲ. ಬಟ್ ನಿನ್ನೆ ಅವ್ರು ರಿಟರ್ನ್ ಬಂದರು. ಮತ್ತು ನಿನ್ನೆ ಟಾಸ್ಕ್ ಎಲ್ಲ ನೀವು ನೋಡಿದ್ದೀರಾ, ನಾಮಿನೇಷನ್ಸ್ ಎಲ್ಲ ನೋಡಿರ್ತೀರ. ಓಕೆ, ಇವತ್ತು ಬಂದು ಈ ವೀಕ್ ಬಂದು ತುಂಬಾ ಸ್ಪೆಷಲ್ ವೀಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವೀಕಲ್ಲಿ ಫ್ಯಾಮಿಲಿ ರೌಂಡ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮನೆಯೊಳಗಡೆ ಬರೋ ಅಂಥದ್ದು ಈ ವಾರ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವ್ರಿಗೆ ಕೂಡ ಅದು ಹಿಂಟ್ ಇರಲ್ಲ ಅಂದ್ಕೊಳ್ತೀನಿ. ಸಡನ್ನಾಗಿ ಅವರು ಬರ್ತಾರೆ. ಇವತ್ತಿನ ಪ್ರೋಮೋದಲ್ಲಿ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ನಾರ್ಮಲಾಗಿ ಅವರವರ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಅಷ್ಟೊತ್ತಿಗೆ ಬಿಗ್ ಬಾಸ್ ಅವರಿಗೆ ಪಾಸ್ ಅಂತ ಹೇಳ್ತಾರೆ. ಪಾಸ್ ಅಂತ ಹೇಳಿದಾಗ ಫಸ್ಟ್ ನಮ್ರತಾ ಅವರ ಅಮ್ಮನ ವಾಯ್ಸ್ನ ಕೇಳಿಸ್ತಾರೆ. ಅಂದರೆ ಅವರು ಮಾತಾಡೋ ವಾಯ್ಸ್ನ ಕೇಳಿಸ್ತಾರೆ. ಆವಾಗ ಅವ್ರಿಗೆ ಫ್ಲ್ಯಾಶ್ ಆಗುತ್ತೆ, ಈ ವಾರ ಬಂದು ಫ್ಯಾಮಿಲಿ ರೌಂಡ್ ಫ್ಯಾಮಿಲಿ ಮೆಂಬರ್ಸ್ ಮನೆಯೊಳಗಡೆ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಅವರೆಲ್ಲ ಖುಷಿಯಿಂದ ಇರ್ತಾರೆ. ಕೇಳಿಸಿ ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಫ್ಯಾಮಿಲಿ ಮೆಂಬರ್ಸ್ನ ಒಳಗಡೆ ಬಿಡ್ತಾರೆ ಅಂದ್ಕೊಳ್ತೀನಿ. ಯಾಕಂದರೆ ನಮ್ರತಾ ಆವಾಗ ಬೇರೆ ಡ್ರೆಸ್ಸಲ್ಲಿ ಇರ್ತಾರೆ, ಆಮೇಲೆ ಅವ್ರು ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಮತ್ತೆ ಪಾಸಲ್ಲಿ ಇರ್ತಾರೆ. ಆವಾಗ ನಮ್ರತಾ ಅವ್ರ ಅಮ್ಮ ಬರ್ತಾರೆ ಮನೆಯೊಳಗಡೆ. ಬಂದುಬಿಟ್ಟು ಅವ್ರು ಏನೇನು ಮಾತಾಡ್ತಾರೋ ಅದೆಲ್ಲ ಏನೂ ತೋರಿಸಿಲ್ಲ. ಜಸ್ಟ್ ಅವ್ರು ಬರೋದು, ಹಗ್ ಮಾಡ್ಕೊಳ್ಳೋದು, ಇದಷ್ಟೇ ತೋರಿಸಿದ್ದಾರೆ ನಾರ್ಮಲಾಗಿ. ಬೇರೆ ಏನು ಕಾನ್ವರ್ಸೇಷನ್ಸ್ ಆ ಥರದ್ದು ಯಾವುದು ತೋರಿಸಿಲ್ಲ ಪ್ರೋಮೋದಲ್ಲಿ. ಆಮೇಲೆ ಸೆಕೆಂಡ್ ಬಂದು ವರ್ತೂರು ಸಂತೋಷ್ ಅವರ ಅಮ್ಮ ಬರ್ತಾರೆ. ವರ್ತೂರು ಸಂತೋಷ್ ಅವರ ಅಮ್ಮ ಮೇನ್ ಡೋರಿಂದನೇ ಬರ್ತಾರೆ. ಆವಾಗ ಕೂಡ ಎಲ್ಲ ಪಾಸಲ್ಲೇ ಇರ್ತಾರೆ ಅಂದ್ಕೊಳ್ತೀನಿ. ಬಂದು ಅವರು ಜನರಲ್ಲಾಗಿ ಮಾತಾಡೋವಂಥದ್ದನ್ನ ತೋರಿಸ್ತಾರೆ. ಆ್ಯಂಡ್ ಅವರು ಬಂದು ಸಂಗೀತಂಗೆ ಕೂಡ ಹೇಳ್ತಾರೆ. ನಂಗೆ ಅನ್ಸೋ ಪ್ರಕಾರ ಅವರು ಯಾರ್ಯಾರು ಜಾಸ್ತಿ ಹೇಳ್ತಾರೆ ಅವರೆಲ್ಲರಿಗೂ ಕೂಡ ಹೇಳಿರ್ತಾರೆ ಅಂದ್ಕೊಳ್ತೀನಿ. ಸಂಗೀತನಿಗೆ ಕೂಡ ಹೇಳ್ತಾರೆ, ನೀವು ಜಾಸ್ತಿ ಅಳ್ತೀರಾ ಅಂತ ಹೇಳಿ. ಹಾಗೆ ಮತ್ತು ವಿನಯ್ ಅವ್ರ ಜೊತೆ ಮಾತಾಡ್ತಾ ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ವಿನಯ್ ಅವರು ಕೇಳ್ತಾರೆ, ನಾನೊಬ್ಬನೇ ಹೊರಗಡೆ ರೌಡಿ ವಿಲನ್ ಥರ ಕಾಣಿಸ್ತೀನಾ ಅಂತ ಹೇಳಿ ಕೇಳ್ತಾರೆ. ಸೊ ಇದಿಷ್ಟು ಪ್ರೋಮೋದಲ್ಲಿ, ಇವತ್ತಿನ ಪ್ರೋಮೋದಲ್ಲಿ ಇವತ್ತು ಇಷ್ಟೇ ತೋರಿಸಿರೋದು. ಇನ್ನು ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಪ್ರೋಮೋ ಬಂದರೆ ಅದರಲ್ಲಿ ಬೇರೆ ತೋರಿಸ್ತಾರೆ ಅಂದ್ಕೊಳ್ತೀನಿ. ಒಂದಿನಕ್ಕೆ ಇಬ್ಬರೇ ಬರ್ಬೋದು, ಇಬ್ಬರು ಅಥವಾ 3 ಜನ ಬರ್ಬೋದು ಅಷ್ಟೇ. ಜಾಸ್ತಿ ಜನ ಪೇರೆಂಟ್ಸ್ ಏನು ಬರಲ್ಲ ದಿನ. ಅಂದರೆ ನಮಗೆ ತೋರಿಸೋದು ಜಸ್ಟ್ 1.5 hour ಅಲ್ವಾ, ಆದ್ದರಿಂದ ಸೊ ಇವತ್ತು ನಮಗೆ ಫಸ್ಟ್ ಪ್ರೋಮೋದಲ್ಲಿ ಇಷ್ಟು ತೋರಿಸಿದ್ದಾರೆ. ಇನ್ನು ಮಧ್ಯಾಹ್ನ ಮೇಲೆ ಪ್ರೋಮೋ ಏನು ರಿಲೀಸ್ ಆಗುತ್ತೆ ಅದರಲ್ಲಿ ಏನು ತೋರಿಸ್ತಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ ಏನು ತೋರಿಸ್ತಾರೆ ಅಂತೇಳಿ ನಾನು ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಪ್ರೋಮೋ ಬಂದಮೇಲೆ ಅಪ್ಡೇಟ್ ಕೊಡ್ತೀನಿ. ಈ ವಾರ ಟಾಸ್ಕ್ಗಳೇನು ಜಾಸ್ತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಟಾಸ್ಕ್ ಯಾವುದೋ ಒಂದು ಸೀಸನಲ್ಲಿ ಅವರ ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅಂದರೆ ಇನ್ನೊಬ್ಬರು ಬೇರೆ ಅಂದರೆ ಟಾಸ್ಕ್ ಆಡಿ ಮತ್ತು ಅವ್ರು ವಿನ್ ಆದರೆ ಮಾತ್ರ ಪೇರೆಂಟ್ಸ್ ಜೊತೆ ಮಾತಾಡೋ ಥರ ಒಂದು ಸೀಸನಲ್ಲಿ ಕೂಡ ಇತ್ತು. ಬಟ್ ಈ ಸೀಸನಲ್ಲಿ ಆ ಥರ ಏನೂ ತೋರಿಸಿಲ್ಲ, ನಾರ್ಮಲಾಗಿ ಮಾತಾಡೋ ಥರ ತೋರಿಸಿದ್ದಾರೆ. ಇನ್ನು ಟಾಸ್ಕ್ಗಳೇನಿಲ್ಲ ಅಂದ್ಕೊಳ್ತೀನಿ, ನೋಡಬೇಕು. ಓಕೆ, ಇನ್ನು ನಿಮಗೆಲ್ಲ ಏನು ಅನಿಸುತ್ತೆ? ಪೇರೆಂಟ್ಸ್ ಎಲ್ಲ ಬಂದು ಹೋದ್ಮೇಲೆ ಒಬ್ಬೊಬ್ರದ್ದು ಗೇಮ್ ಎಲ್ಲ ಚೇಂಜ್ ಆಗುತ್ತೆ ಅಂತ ನಿಮಗೆಲ್ಲ ಅನಿಸುತ್ತಾ? ಡೆಫಿನೆಟ್ಲಿ ಆಗ್ಬೋದು. ಯಾಕಂದರೆ ಪೇರೆಂಟ್ಸ್ ಮನೆಯೊಳಗಡೆ ಬಂದಾಗ ಕೆಲವೊಂದಷ್ಟು ಹಿಂಟ್ಗಳನ್ನ ಕೊಡ್ತಾರೆ. ಅಂದರೆ ಏನು ಔಟ್ಸೈಡ್ ವಿಷಯ ಏನು ಹೇಳಿಲ್ಲ ಅಂದರೂ ಕೂಡ ಅವರು ಕೆಲವೊಂದಷ್ಟು ಹಿಂಟ್ಗಳನ್ನ ಕೊಡ್ತಾರೆ. ಸೊ ಅದರಿಂದ ಅವ್ರಿಗೆ ಗೊತ್ತಾಗಿರುತ್ತೆ ಅಲ್ವಾ, ಅವರ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ನಾವು ಚೆನ್ನಾಗಿ ಆಡ್ತಿದ್ದೀವಾ ಇಲ್ವಾ ಅಂತ ಹೇಳಿ. ಅದರಿಂದ ಅವರು ಚೇಂಜ್ ಆಗ್ಬೋದು. ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಓಕೆ, ಇದಿಷ್ಟು ಫಸ್ಟ್ ಪ್ರೋಮೋದಲ್ಲಿ ಇದ್ದಂಥ ವಿಷಯ. ಇನ್ನು ಉಳಿದಿರೋದು ನೆಕ್ಸ್ಟ್ ಪ್ರೋಮೋದಲ್ಲಿ ತೋರಿಸಿದ್ರೆ ಆಮೇಲೆ ನಾನು ವೀಡಿಯೋನ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಹೇಗಿದೆ ಪ್ರೋಮೋ ಅಂತ ಹೇಳಿ, ಹೇಗಿದೆ ನ್ಯೂಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ.